ಈಗ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಆಗುತ್ತೆ ಅಂತ ಹೇಳಿದ್ವಿ ನಾವು. ಬಾಷ್ಪ ವಿಸರ್ಜನೆ ಅಂತಂದ್ರೆ ಸಸ್ಯಗಳು ತಮ್ಮಲ್ಲಿ ಹೆಚ್ಚಾದಂತಹ ನೀರನ್ನ ಎಲೆಗಳ ಮೂಲಕ ಹೊರಹಾಕುವಂತ ಕ್ರಿಯೆಗೆ ಏನಂತ ಕರೀತಾರೆ? ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಆ ಬಾಷ್ಪ ವಿಸರ್ಜನೆ ಪ್ರತಿದಿನ ನಡೀತಾನೆ ಇರುತ್ತೆ. ಈಗ ಹೆಂಗೆ ನಮ್ಮ ದೇಹದಲ್ಲಿ, ಜೀವಿಗಳ ದೇಹದಲ್ಲಿ ನಮ್ಮಲ್ಲಿ ಹೆಚ್ಚಾದಂತ ನೀರನ್ನ ನಾವು ವಿಸರ್ಜನೆ ಮೂಲಕ ಹೊರಹಾಕ್ತಿವಿ. ಯಾವ್ಯಾವ ರೂಪದಲ್ಲಿ ಹೊರಹಾಕ್ತಿವಿ? ಬೆವರು, ಮೂತ್ರ, ಮಲದ ರೂಪದಲ್ಲಿ ಹೊರ ಹಾಕ್ತಿವಿ. ಅದೇ ರೀತಿ ಸಸ್ಯಗಳು ಸಹ ತಮ್ಮಲ್ಲಿ ಹೆಚ್ಚಾದಂತಹ ನೀರನ್ನ ಹೊರ ಹಾಕ್ಬೇಕಾಗಿರುತ್ತೆ. ಯಾವ ರೀತಿ ಹೊರ ಹಾಕ್ತವೆ? ಈ ಒಂದು ಬಾಷ್ಪ ವಿಸರ್ಜನೆ ಕ್ರಿಯೆಯ ಮೂಲಕ ಹೊರ ಹಾಕ್ತವೆ. ಅಂದ್ರೆ ಸಸ್ಯಗಳು ಎಲೆಗಳ ಮೂಲಕ ತಮಗೆ ಹೆಚ್ಚಾದ ನೀರನ್ನ ಹೊರ ಹಾಕುವ ಪ್ರಕ್ರಿಯೆಗೆ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಅದು ನಮಗೆ ಕಾಣಿಸೋದಿಲ್ಲ. ಅದು ಕಾಣಿಸ್ಬೇಕು ಅಂತಂದ್ರೆ ನಾವೇನ್ ಮಾಡಿದ್ವಿ, ನಿನ್ನೆ ಸಸ್ಯದ ಎಲೆಗಳನ್ನ ಒಂದು ಪಾಲಿಥಿನ್ ಕವರ್ಗೆ ಕಟ್ಬಿಟ್ಟು ಬಿಟ್ಟಿದ್ವಿ. ಈಗ ಅವಾಗ ನಾವು ಕಟ್ಟಿದಾಗ ಏನಾದ್ರೆ ನೀರಿನ ಹನಿಗಳಾಗ್ಲಿ ನೀರಿನ ಅಂಶ ಇತ್ತ ನೋಡಿದ್ರಲ್ಲ? ಇತ್ತ? ಇಲ್ಲ. ಹಾಗಾದ್ರೆ ಈಗ ನೋಡೋಣ ಇದ್ರಲ್ಲಿ ನೀರಿನ ಅಂಶ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ. ಈಗ ನಾವು ನೆನ್ನೆ ಕಟ್ಟಿದಾಗ ಏನು ಇರ್ಲಿಲ್ಲ. ಈಗ ನೋಡೋಣ ಇದ್ರಲ್ಲಿ ನೋಡ್ರಿ, ಎಲೆಗಳು ಸಹಿತ ಎಷ್ಟು ತಣ್ಣಗಿದಾವೆ ನೋಡಿ. ಮುಟ್ಟು ನೋಡ್ರಿ, ಕಾಣಿಸ್ತಾ ಇದೆಯಾ? ಈಗ ಬಿಡ್ರಿ ಸಾಕು, ಸೈಡ್ ಆಗ್ರಿ. ಇಲ್ಲಿ ನೋಡ್ರಿ ಇದರಲ್ಲಿ ನೀರಿನ ಹನಿಗಳು. ಇಲ್ಲಿ ನೋಡ್ರಿ ನೀರಿನ ಹನಿಗಳು ಬೀಳ್ತಾ ಇದಾವೆ ನೋಡ್ರಿ. ನಾವು ನೆನ್ನೆ ಹಾಕ್ದಾಗ ಯಾವ್ದಾರು ನೀರಿತ್ತ? ಹಾಗಾದ್ರೆ ಈ ನೀರು ಎಲ್ಲಿಂದ ಬಂತು? ಸಸ್ಯದ ಎಲೆಗಳ ಮೂಲಕ ಯಾವ ಕ್ರಿಯೆಯಿಂದ ಹೊರ ಬಂದಿರೋದು? ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ಹೊರ ಬಂದಿರುವಂಥದ್ದು. ಆಯ್ತಾ? ಗೊತ್ತಾಯ್ತಲ್ಲ? ಈಗ ಫೋಟೋ ಕ್ಲಿಕ್ ಮಾಡೋಣ.